ಭವಿಷ್ ಗೌಡ ಎಲ್ಲಿಯವರು ಏನು ಕತೆ ಅಂತ ತುಂಬ ಜನ ವೀಕ್ಷಕರಿಗೆ ಗೊತ್ತಿಲ್ಲ. ನಿಮ್ಮ ಪರಿಚಯ ಮಾಡಿಕೊಡಿ, ಭವಿಷ್ ಗೌಡ ಅವರ ಪರಿಚಯ ಮಾಡಿಕೊಡಿ. ನಾನು ಮಂಡ್ಯ ಡಿಸ್ಟ್ರಿಕ್ಕು ಮದ್ದೂರು ತಾಲೂಕು, ಮಾದನಾಯಕನಹಳ್ಳಿ ಅಂತ ಒಂದು ಊರು. ನಾನು ಪ್ರಾಪರ್ ಅಲ್ಲಿಂದ ಬಂದಿದ್ದು. ಅದಾದಮೇಲೆ ನಾನು 10th ವರೆಗೂ ಅಲ್ಲೇ. ಅದಾದಮೇಲೆ ಇಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಅಲ್ಲಿಂದ ಇಲ್ಲಿ ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡ್ತಾ ಮಾಡ್ತಾ ಇದ್ರ ಮೇಲೆ ಏನೋ ಒಂದು ಇಂಟ್ರೆಸ್ಟ್, ಅಂದರೆ ಸ್ಕೂಲ್ ಡೇಸಲ್ಲೆಲ್ಲ ಮಾಡ್ತಾಯಿದ್ವಿ. ಡ್ರಾಮಾಸು ಇಲ್ಲ ಡ್ಯಾನ್ಸು ಈ ಥರದ್ದೆಲ್ಲ ಏನೇನೋ ಪ್ರತಿಭಾ ಕಾರಂಜಿ ಅಂತೆಲ್ಲ ಮಾಡ್ತಾರೆ, ಇದೆಲ್ಲ ಮಾಡ್ತಾಯಿದ್ವಿ. ಅಲ್ಲಿಗೆ ಮುಗ್ದಿತ್ತು ಅಷ್ಟೇ ಈ ಒಂದು ಆಸೆ, ಆ್ಯಕ್ಟಿಂಗ್ ಅನ್ನೋದು. ಇಲ್ಲಿ ಇಂಜಿನಿಯರಿಂಗ್ ಬಂದಾಗ, ಅಂದರೆ ಕಾಲೇಜ್ ಡೇಸಿಗೆ ಬಂದಾಗ ನಾಟಕಗಳೆಲ್ಲ ಮಾಡಿಸ್ತಿದ್ರು ಸಣ್ಣ ಪುಟ್ಟ. ಸೊ ಅವಾಗ ಇಂಟ್ರೆಸ್ಟ್ ಜಾಸ್ತಿ ಆಗೋಯ್ತು. ಓಕೆ ಇಲ್ಲ, ಆಮೇಲೆ ಇಂಜಿನಿಯರಿಂಗ್ ಮಾಡಿರೋರೆಲ್ಲರೂ ಅಂದರೆ ತುಂಬ ಜನ ಸೀನಿಯರ್ಸ್ಗಳು ಅದೇ ಕಾಲೇಜಿಗೆ ಲೆಕ್ಚರಾಗಿ ಬಂದಿದ್ರು ನಮಗೆ. ನಾನು ಯೋಚನೆ ಮಾಡಿದೆ, ಓಕೆ ನಾನು ಇಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರೆ ಮತ್ತೆ ಇನ್ನೆಲ್ಲೋ ಕೆಲಸ ಮಾಡಬೇಕು, ಇಲ್ಲ ಇದೇ ಕಾಲೇಜಿಗೆ ಬಂದು ಇಲ್ಲೇ ಜಾಯ್ನ್ ಆಗಬೇಕು ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಅದು ಎಲ್ಲರಿಗೂ ಇರುತ್ತಲ್ವ ಮೇಡಮ್, ಒಂದು ಸ್ಪಾರ್ಕ್ ಅನ್ನೋದು ಇರುತ್ತೆ. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಆದರೆ ನನ್ನ ಚಾಯ್ಸ್. ಮನೆಯವರೆಲ್ಲ ಬೇಡ ಅಂತ ಹೇಳಿದ್ರು, ಬಟ್ ನಾನು ಅಪೋಸ್ ಮಾಡಿಕೊಂಡು ಇಲ್ಲ ಮಾಡಿದ್ರೆ ಇದೇ ಮಾಡ್ತೀನಿ ಅಂದ್ಕೊಂಡು ಬಂದೆ. ಹಿಂಗಿದೆ, ಇವಾಗ ನಡೀತಾ ಇದೆ, ಸೀರಿಯಲ್ಸ್ಗಳು ನಡೀತಾ ಇದೆ. ಬಟ್ ಇನ್ನೂ ಮುಂದೆ ಇದೆ, ಆಸೆಗಳಿದೆ, ಏನೇನೋ ಮಾಡಬೇಕು ಅಂತ. ಬಟ್ ಗೊತ್ತಿಲ್ಲ, ಅದಕ್ಕಂತ ಎಫರ್ಟ್ ಆಗ್ತಾಯಿದ್ದೀನಿ ನೋಡೋಣ. ಓಕೆ,